ಮದ್ರಾಸ್ ಸಾಕ್ಷ್ಯಚಿತ್ರ ಸರಣಿಯಲ್ಲಿ ಇದು ಕೊನೆಯ ಸಂಚಿಕೆ. ಈವರೆಗೆ ಮದ್ರಾಸನ್ನು ಆಳಿದ ಬೇರೆ ಬೇರೆ ಅಧ್ಯಕ್ಷರುಗಳು, ಆಡಳಿತ ವೈಖರಿ, ಆಯಾಯ ಕಾಲಘಟ್ಟದಲ್ಲಾದ ಪ್ರಸಂಗಗಳನ್ನು ಲೇಖಕರಾದ ಆಗುಂಬೆ ನಟರಾಜರು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಈ ಕೊನೆಯ ಸಂಚಿಕೆಯಲ್ಲಿ ಈ ಒಟ್ಟಾರೆ ಅವಧಿಯಲ್ಲಿ ಹಿಂದೂಗಳ ನಡವಳಿಕೆಗಳು ಹೇಗಿತ್ತು, ಅವರು ಎದುರಿಸುತ್ತಿದ್ದ ಜಾತಿ ಸಮಸ್ಯೆಯನ್ನು ಬ್ರಿಟಿಷರು ಸಮಸ್ಯೆ ಎಂದು ಭಾವಿಸಿ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿದರೇ ಅಥವಾ ತಮ್ಮ ಒಡೆದು ಆಳುವ ನೀತಿಗೆ ಬಳಸಿಕೊಂಡರೆ ಎಂದು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಸೊ ಹಿಂದಿನ ಸಂಚಿಕೆಯಲ್ಲಿ ಧಾರ್ಮಿಕ ಪದ್ಧತಿ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ಮಾತಾಡಿದೆ. ಗುಲಾಮಗಿರಿ ವಿದ್ರೋಹ ಮತ್ತು ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಅಲ್ಲಿ ನೆಲೆಸಿದ್ದ ಹಿಂದೂಗಳ ಸಾಮಾಜಿಕ ನಡವಳಿಕೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಹಿಂದೆ ಹೇಳಿ ಆಗಿದೆ. ಅವರು ಇಂಗ್ಲೀಷ್ನವ್ರು ಏನು ಮಾಡಿದ್ರು, ಒಂದು ವೈಟ್ ಟೌನ್ ಅಂದರೆ ಬ್ಲ್ಯಾಕ್ ಟೌನ್ ಅಂತ ಕರ್ತಾರೆ. ವೈಟ್ ಟೌನ್ ಎಲ್ಲ ಬರೀ ಇಂಗ್ಲೀಷ್ನವರೇ, ಅಂದರೆ ವೈಟ್ ಪೀಪಲ್, ಬಿಳಿಯರು, ಅವರು ವಾಸ ಸ್ಥಳ. ಇನ್ನೊಂದು ಬ್ಲ್ಯಾಕ್ ಟೌನ್ ಅಂತ ಹೇಳಿ ಈಗಿನ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದ್ರ ಹಿಂದ್ಗಡೆ ಬರ್ತಿದೆ. ಈಗಲೂ ನೋಡ್ಬೋದು, ಅಲ್ಲೆಲ್ಲ ಬರೀ ಇವರೇ ಇರೋದು, ಸ್ಥಳೀಯರೇ ಇರೋದಲ್ಲಿ. ಬಟ್ ಅಚ್ಚುಕಟ್ಟಾಗಿ ರೋಡ್ಗಳೆಲ್ಲ ಚೆನ್ನಾಗಿದೆ. ಅಲ್ಲಿ ಅದನ್ನು ಬ್ಲ್ಯಾಕ್ ಟೌನ್ ಅಂತ ಕರೆದು ಅಲ್ಲಿ ಅವರಿಗೆ ವಾಸಕ್ಕೆ. ಅಲ್ಲಿ ಯಾವ ಜನಾಂಗದವರು, ಯಾವ ಜಾತಿಯವರು, ಯಾರು ವಾಸಿಸ್ತಿದ್ವು ಅಂತಂದರೆ ಪ್ರಮುಖವಾಗಿ ಕೂಲಿಕಾರರು ಇದ್ದಂತೆ, ಬೆಸ್ತರು, ನೇಕಾರರು, ಬಣಗಾರರು, ವ್ಯಾಪಾರಿಗಳು ಅವರೆಲ್ಲ ಇದ್ದರು. ಮೀನು ಹಿಡಿಯೋ ಕಾರ್ಯ ಮಾತ್ರ ಅವ್ರು ಇರ್ತಾ ಇರಲಿಲ್ಲ. ಮೀನುಗಾರ ಅಂತ ಹೇಳ್ತೀವಲ್ಲ, ಬೆಸ್ತರು ಅಂತ ಹೇಳ್ತೀವಲ್ಲ, ಅವರಲ್ಲಿ ಇರಲಿಲ್ಲ. ಯಾಕಂದರೆ ದೂರ ಆಯ್ತಲ್ಲ ಸಮುದ್ರ. ಸೊ ಸಮುದ್ರದ ತಳದಲ್ಲೇ ಅವ್ರು ಗುಡಿಸಲು ಕಟ್ಕೊಂಡ್ಬಿಟ್ಟು ಮೀನುಗಾರಿಕೆ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ರು. ಅವ್ರಿಗೇನು ಸಪ್ರೇಟ್ ಇರಲಿಲ್ಲ. ಇವತ್ತಿಗೂ ಅದನ್ನು ಕಾಣ್ಬೋದಂತೆ. ಇವತ್ತಿಗೂ ಮಡ್ರಾಸ್ಗೆ ಹೋದರೆ ನೀವು ಗುಡಿಸಲು ಕಾಣ್ಬೋದಲ್ಲಿ ಮೀನುಗಾರೆಲ್ಲ ಅಲ್ಲೇ ಇರ್ತಾರೆ. ಬಟ್ ಈ ಬ್ಲ್ಯಾಕ್ ಡೌನ್ನಲ್ಲಿ ಈ ವಾಸ ಮಾಡ್ಕೊಂಡಿದ್ರಲ್ಲ, ಅವರೆಲ್ಲ ಮೋಸ್ಟ್ಲಿ ಈ ತೆಲುಗು ಮಾತಾಡೋರು ವೈಶ್ಯರಿದ್ರು ಜಾಸ್ತಿ. ಆಮೇಲೆ ತೆಲುಗು ಭಾಷೆ ಮಾತಾಡೋ ಚೆಟ್ಟಿಯಾರುಗಳಿದ್ರು. ಆಮೇಲೆ ಇನ್ನು ಈ ವಿಷಯನೇ ಇವಾಗ ಮಾತಾಡೋಕೆ ಹೋಗೋದು ನಾನು. ಯಾರು ಅಂದರೆ ತೆಲುಗು ಭಾಷೆಗೆ ಕೋಮ್ಟಿಗಳು, ನಾವೆಲ್ಲ ಕೋಮ್ಟಿ ಅಂತ ಕರಿತೀವಲ್ಲ ವಯಸ್ಸಿಗೆ. ಇಲ್ಲಿ ನಾವು ಕರ್ನಾಟಕದಲ್ಲೂ ಅವ್ರಿಗೆ ಕೋಮ್ಟಿ ಅಂತಲೇ ಕರಿತೀವಿ. ಅಲ್ಲಿ ತಮಿಳಿನಲ್ಲಿ ಚೆಟ್ಟಿಯಾರುಗಳು ಅಂತ ಕರೀತಾರೆ. ಅವ್ರು ತಮಿಳು ಭಾಷೆ ಮಾತಾಡ್ತಾರೆ. ಸೊ ಅವರಿಬ್ಬರ ಮಧ್ಯೆ ಯಾವ ಥರಾನ ಸಂಬಂಧ ಇತ್ತು ಅನ್ನೋದ್ರೊಳಗೆ ತುಂಬ ಕಥೆಗಳು ನಡೆದಿದೆ.
ಫಸ್ಟು ಅವ್ರ ಕೈ ಕೆಲಸ ಮಾಡ್ತಿದ್ರು ಅವರು, ಆಮೇಲೆ ನೇತಾರರು ಇದ್ರಲ್ಲ ಐಶ್ವರ್ಯಂತರು ಇದೆಲ್ಲ ಅವರಿಬ್ಬರಿಗೆ ಕೊಟ್ಬಿಟ್ರು, ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ರು ಅಷ್ಟೇ. ಬಟ್ ಅಧಿಕಾರ ತಾವೇ ಇಟ್ಕೊಂಡ್ರು, ಗುಡಿಗಳ ಅಧಿಕಾರ. ಅಲ್ಲಿಂದ ಶುರುವಾಯಿತು ಬ್ರಿಟಿಷ್ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿ ಹಿಂದೂ ಗುಡಿಗಳ ಮೇಲೆ ತಮ್ಮ ಅಧಿಕಾರ ಸ್ಥಾಪನೆ ಮಾಡೋದು ಅವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅವಾಗಲೇ ಆಗೋ ಶುರು ಆಗ್ಬಿಟ್ಟಿದೆ. ಡೇ ಟು ಡೇ ಏನು ಹೇಳ್ತೀವಿ, ದಿನನಿತ್ಯದ ಏನೇನು ಕಾರ್ಯಕ್ರಮಗಳಿಂದ ಗುಡಿಗಳಲ್ಲಿ ಮಾಡಬೇಕೋ ಅದೆಲ್ಲ ಜನರಿಗೆ ಬಿಟ್ಕೊಟ್ಬಿಟ್ರು, ಅಲ್ಲಿ ವ್ಯವಸ್ಥಾಪಕರಿಗೆ ಬಿಟ್ಕೊಟ್ಬಿಟ್ರು, ನೀವು ಮಾಡ್ಕೊಂಡು ಹೋಗಿ ಅಂತ. ಆದರೆ ನ್ಯಾಯಾಲಯದಲ್ಲಿ ಏನಾದರೂ ನಾವು ಸಾಕ್ಷಿ ವಿಷಯ ಹೇಳಬೇಕಾಗಿ ಬರ್ತಲ್ಲ, ಆವಾಗ ಅವ್ರೇನು ಮಾಡಿದ್ರು ಇಂಗ್ಲೀಷ್ನವರು, ನಿಮ್ಮ ಧರ್ಮ ಗ್ರಂಥನ ಇಟ್ಕೊಂಡು ಅದರ ಮೇಲೆ ಕೈ ಇಸ್ಬಿಟ್ಟು ನೀವು ಸಾಕ್ಷಿ ನುಡಿಬೋದು ಅಂತ ಹೇಳಿದ್ರು. ಬೈಬಲ್ ಮೇಲೆ ಹೇಗೆ ಅವರು ಇಟ್ಕೊಂಡು ಕ್ರಿಶ್ಚಿಯನ್ಸ್ ಮಾಡ್ತಾರಲ್ಲ ಆ ಥರ ನಿಮ್ಮ ಗ್ರಂಥದ ಮೇಲೆ ನೀವು ಇಟ್ಕೊಂಡು ಬೇಕಾದ್ರೆ ಮಾಡಿ, ದೇವ್ರ ಮೇಲೆ ಆಣೆ ಇಟ್ಕೊಂಡು ಗಂಗಾ ಜಲ ಪ್ರೋಕ್ಷಣೆ ಮಾಡಿಬಿಟ್ಟು ಆ ಪದ್ಧತಿ ಕೂಡ ಅಂಗೀಕಾರ ಮಾಡಿದ್ರಂತೆ ಅವರು ಇಂಗ್ಲೀಷ್ನವರು. ಸೊ ಈಗ ಇದರಲ್ಲಿ ಒಂದು ಕಥೆ ಇದೆ. ನ್ಯಾಯಾಲಯದಲ್ಲಿ ಹಿಂದೂಗಳು ಗುಡಿಯಲ್ಲಿ ಪೂಜೆಗೊಂಡ ಪುಷ್ಪ ಪ್ರಸಾದ ಮತ್ತು ತೀರ್ಥವನ್ನು ತಮ್ಮ ತಲೆಯ ಮೇಲೆ ಇರಿಸಿಕೊಂಡು ಸಾಕ್ಷಿ ಹೇಳುವುದನ್ನು ಇಂಗ್ಲೀಷ್ ನ್ಯಾಯಾಧೀಶರು ಸಮ್ಮತಿಸಿದ್ರು ಅಂತ ಹೇಳ್ತಾರೆ. ಕ್ರಮೇಣ ಆ ಪದ್ಧತಿ ಕೈ ಬಿಟ್ಬಿಟ್ಟಿದೆ, ಬೇಡ ಇದು ಬೇಡ ಅಂತ. ಅದ್ರ ಬದಲು ಭಗವದ್ಗೀತೆ ಅಂತ ಹೇಳಿದೆ, ಒಂದು ಪುಸ್ತಕ ಧರ್ಮಕ್ಕೆ ಅಂತ ಇದೆಯಲ್ಲ, ಅದ್ರ ಮೇಲೆ ಆ ಪ್ರಮಾಣ ಮಾಡಿ ಅದನ್ನ ಇಟ್ಕೊಂಡು ಪ್ರಮಾಣ ಬಂದು ತಲೆ ಮೇಲೆ ಪ್ರೋಕ್ಷಣೆ ಮಾಡೋದಿಲ್ಲ, ಬೇಡ ಅಂತ ನಿಲ್ಲಿಸ್ಬಿಟ್ಟಂತ. ಅದನ್ನು ಈಗಾಗಲೇ ಹೇಳ್ದಂಗೆ ಗುಡಿಗಳಿದ್ದೆಲ್ಲ ಸ್ಥಾಪನೆ ಆಯಿತು, ಜಾಸ್ತಿ ಜನ ಎಲ್ಲ ಬರೋಕ್ಕೆ ಶುರುವಾದರು. ಮದ್ರಾಸ್ ಪಟ್ಟಣ ಅಭಿವೃದ್ಧಿಗೊಂಡು ಜನಸಂಖ್ಯೆ ಜಾಸ್ತಿ ಆಗಿ ಶುರುವಾಯಿತು. ಸುತ್ತಮುತ್ತ ಪ್ರದೇಶದಿಂದೆಲ್ಲ ಬಂದರು, ಶಾಮಡಾಮರ ಶುರುವಾಯಿತು, ದರಿದ್ರತನ ಜಾಸ್ತಿ ಆಯಿತು, ಎಲ್ಲ ಥರದ ಪಿಡುಗು ಕಾಯಿಲೆ ಎಲ್ಲ ಶುರುವಾಯಿತು. ಜನಸಂಖ್ಯೆನೂ ಜಾಸ್ತಿ ಆದಾಗ ಹೊರಗಡೆಯಿಂದ ಬಂದರು, ಅವರಿಗೆ ಬಂದವರಿಗೆಲ್ಲ ಎಲ್ಲಿ ಕೆಲಸ ಸಿಗೋದು ಕಷ್ಟ ಆಯಿತು. ಆಗ ಕೆಲವರೆಲ್ಲ ಭಿಕ್ಷುಕರ, ಈ ರೋಡಲ್ಲೂ ಭಿಕ್ಷುಕರಂತೆ, ಎಲ್ಲಿ ನೋಡಿದ್ರು ಭಿಕ್ಷುಕರೇ ಕಾಣ್ತಾ ಇದ್ರಂತೆ. ಅವಾಗ ನಿಯಂತ್ರಣ ಮಾಡೋರು ತುಂಬ ಕಷ್ಟಪಟ್ಬಿಟ್ಟಿರ್ತಾರೆ ಅವರು ಕಂಪ್ನಿನವರು. ಆವಾಗ ಒಂದು ಉಪಾಯ ಹೊಡ್ತಾರಂತೆ, ಏನು ಅಂತಂದರೆ ಭಿಕ್ಷುಕರ ಮತ್ತು ದಾನಿಗಳ ಲಿಸ್ಟು ಒಂದು ತಯಾರು ಮಾಡ್ತಾರಂತೆ ಅವರು. ಭಿಕ್ಷುಕರದ್ದು ಒಂದು ಲಿಸ್ಟು, ಅವ್ರನ್ನೆಲ್ಲ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಅವರಿಗೆಲ್ಲ ಹೆಸರು ಒಂದು ಲಿಸ್ಟ್ ಮಾಡಿದ್ರಂತೆ. ಸೊ ದಾನಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಭಿಕ್ಷೆ ಹಾಕೋರಿಗೆ ಎಲ್ಲ ಇರ್ತಾರಲ್ಲ, ಅವ್ರದ್ದು ಒಂದು ಲಿಸ್ಟ್ ಮಾಡಿದ್ರಂತೆ. ಸೊ ಆ ಲಿಸ್ಟ್ ಹಿಡ್ಕೊಂಡ್ಬಿಟ್ಟು ಪ್ರತಿ ಸೋಮವಾರ ಲಿಸ್ಟಿನಲ್ಲಿ ಹೆಸರಿದ್ದ ಭಿಕ್ಷುಕರಿಗೆ ದಾನಿಗಳು ನೀಡಿದ ದವಸ ದಾನ ಹಣಕಾಸು ನೀಡುವ ಕಾರ್ಯ ಪ್ರಾರಂಭ ಮಾಡ್ತಾರೆ. ಈ ಯೋಜನೆ ಕಾರ್ಯರೂಪ ತಂದ ನಂತರ ಭಿಕ್ಷುಕರು ನಗರದಲ್ಲೆಲ್ಲ ಸುತ್ತಾಡಿ ಭಿಕ್ಷೆ ಬೇಡಿ ಪ್ರಜೆಗಳಿಗೆ ಕಾಟ ಕೊಡೋದನ್ನು ತಪ್ಪಿಸಲಾಯಿತು ಅಂತ ಹೇಳಿದ್ರು. ನೋಡಿ ಏನು ಅದರಲ್ಲೂ ನಿಯಮ ತಂದ್ಬಿಟ್ರು, ಅದರಲ್ಲೂ ನ್ಯಾಯ ನಿಯಮ ಎಲ್ಲ ತಂದ್ಬಿಟ್ರು ಅವ್ರು ಇಂಗ್ಲೀಷ್ನವ್ರು ಅಂತಂದರೆ ಅದು ಆಶ್ಚರ್ಯ ಆಗ್ತದೆ. ಅದು ನಾವು ಈಗಲೂ ಮಾಡಿಲ್ಲ, ಅದು ಬಟ್ ಆಗಿನ ಕಾಲದಲ್ಲಿ ಆಗಲೇ ಮಾಡಿಬಿಟ್ಟಿರ್ತವ್ರು. ಸೊ ಇದು ಜಾತಿ ಸಮಸ್ಯೆ ಹೆಂಗೆ ಶುರುವಾಯಿತು ಅಂತಂದರೆ, ಇಷ್ಟೊಂದು ಜಾತಿಗಳೆಲ್ಲ ಎಲ್ಲ ಥರದ ಜಾತಿಗಳು, ನೂರಾರು ಜಾತಿಗಳೆಲ್ಲ ಇದ್ದಾರಲ್ಲ ಹಿಂದೂ ಇದರಲ್ಲಿ. ಈ ಸಮಸ್ಯೆ ಎಲ್ಲ ಶುರುವಾಯಿತು ಅಂದರೆ ಚೆಟ್ಟಿಯಾರ್ಗಳ ಮಧ್ಯೆ, ಕೋಮ್ಡಿಗಳ ಮಧ್ಯೆ, ಇದು ದಲಿತರು ಅಂತ ನಾವು ಈಗಿನ ಕಾಲದಲ್ಲಿ ಕರಿತೀವಲ್ಲ. ಸೊ ಇವರಲ್ಲಿ ಎಡಗೈ ಬಲಗೈ ಅಂತ ಒಳಪಂಗಡ ಇದೆ. ಆ ಎಡಗೈ ಬಲಗೈನವರು ಒಬ್ರಿಗೊಬ್ರಿಗೂ ಆಗೋದು, ಅವ್ರು ಹೆಣ್ಣು ಕೊಡೋದು ಹೆಣ್ಣು ತೊಗೊಳೋದಕ್ಕೂ ಆಗೋದಿಲ್ಲ. ಅವರು ನಾವು ಮೇಲೆ ನಾವು ಕೀಳು ಅಂತ ಹೇಳ್ಕೊತಾರೆ ಅವರು. ಈ ಪರಿಸ್ಥಿತಿ ಇವತ್ತಿಗೂ ಇದೆ ಅದು. ಸೊ ಅದು ಕೇವಲ ನಾವು ತಿಳ್ಕೊಂಡಂಗೆ ಅಸ್ಪೃಶ್ಯದಲ್ಲಿದೆ ಅಥವಾ ದಲಿತರಲ್ಲಿದೆ ಅಂತ ನೆನೆಸ್ಬೋದು. ನಾವು ಏನು SC ST ಕ್ಯಾಸ್ಟ್ ಅಂತ ಕರಿತೀವಲ್ಲ ಅವರಲ್ಲಿದೆ ಅಂತ ಹೇಳ್ತೀನಲ್ಲ. ಆದರೆ ತುಂಬ ಆಶ್ಚರ್ಯ ಸಂಗತಿ ಅಂತಂದರೆ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಬಂದಾಗ ಅವ್ರ ದಾಖಲೆಗಳ ಪ್ರಕಾರ, ಅವರು ಹೇಳೋ ಪ್ರಕಾರ ಈ ಬಲಗೈ ಮತ್ತು ಎಡಗೈ ಹೆಸರನ್ನ ಕೆಳಜಾತಿ ಅಸ್ಪೃಶ್ಯ ದಲಿತ ಸಮಾಜದಲ್ಲಿ ಸಾಮಾನ್ಯ ಇದ್ರೂ ಕೂಡ ಇದು ಆಶ್ಚರ್ಯ ಅಂದರೆ ವೈಶ್ಯರಲ್ಲೂ ಕೂಡ ಈ ಪದ್ಧತಿ ಇದೆ. ವೈಶ್ಯರಲ್ಲಿ ಕೂಡ ತುಂಬ ಆಶ್ಚರ್ಯದ ಸಂಗತಿ ಇದು. ಅವರಲ್ಲೂ ಕೂಡ ಎಡಗೈ ಬಲಗೈ ಅಂತ ಕರ್ಕೊಳ್ತಾರೆ, ಮಾಡ್ತಾಯಿದ್ರು ಅಂತಾರೆ. ಸೊ ಇದಕ್ಕೆ ಮದ್ರಾಸ್ನಲ್ಲಿ ಏನಾಯಿತು ಅಂತಂದರೆ, ಚೀಫ್ ಮೇನ್ ರಸ್ತೆ ಅಂತ ಕರೀತಾರೆ, ಬ್ರಿಡ್ಜ್ ರೋಡ್ ರಸ್ತೆ ಅಂತ ಕರೀತಾರೆ. ಮದ್ರಾಸ್ ಪಟ್ಟಣದ ಪೇಟೆ ವಿಭಾಗದಲ್ಲಿ ಒಂದು ರಸ್ತೆ ಇದೆಯಂತೆ, ಬ್ರಿಡ್ಜ್ ರೋಡ್ ಅಂತ ಕರೀತಾರಂತ. ಅದಕ್ಕೆ ಅಲ್ಲಿ ಪ್ರಮುಖವಾಗಿ ಎಡಗೈ ಜಾತಿಯವರು ವಾಸಿಸ್ತಾ ಇದ್ದಂತೆ. ಅದೇ ರಸ್ತೆಯಲ್ಲಿ ಕೆಲವು ಬಲಗೈ ಜಾತಿಯವರು ಕೂಡ ಮನೆ ಕಟ್ಕೊಂಡು ಆ ರೋಡಲ್ಲಿ ವಾಸಿಸ್ತಾರೆ. ಒಂದು ಮಿಶ್ರ ಇಬ್ಬರು ಇದ್ರು, ಎಡಗೈನವರು ಇದ್ರು, ಬಲಗೈನವರು ಇದ್ರು. ಯಾವ ರಸ್ತೆ? ಚೀಫ್ ಮೇನ್ ರಸ್ತೆ ಅಂತ ಆ ರಸ್ತೆಯಲ್ಲಿ. ಈಗ ಅದನ್ನು ಏನು ಕರೀತಾರೋ ಗೊತ್ತಿಲ್ಲ, ಅಂತೂ ಆಗಿನ ಕಾಲದಲ್ಲಿ ಅದಕ್ಕೆ ಚೀಫ್ ಮೇನ್ ರೋಡ್ ಅಂತ ಕರೀತಿದ್ರಂತೆ. ಸೊ ಇವದಕ್ಕೂ ಮೊದಲು ಟಾಮ್ ಕ್ಲಾಕ್ ಅಂತ ಹೇಳಿ ಒಂದು ಗೇಟ್ ಇದೆ ಅಲ್ಲಿ. ಆ ಗೇಟ್ನಿಂದ ಬ್ರಿಡ್ಜ್ ಗೇಟ್ನವರಿಗೆ ಬಲಗೈ ಜಾತಿಯವರಿಗೆ ವಾಸಿಸುವ ಅಧಿಕಾರ ನೀಡಿದರೆ,
ಮಡ್ ಪಾಯಿಂಟ್ ಗೇಟ್ ಒಳಗೆ ಮತ್ತು ಹೊರಗಿನ ರಸ್ತೆಗಳಿಗೆ ಎಡಗೈ ಜಾತಿಯವರಿಗೆ ವಾಸಿಸುವ ಹಕ್ಕು ಕಂಪನಿ ನೀಡಿತ್ತು. ಸೊ ಪ್ರತ್ಯೇಕತೆ ಅಲ್ಲೂ ಪ್ರತ್ಯೇಕತೆ ಬಂದ್ಬಿಡ್ತು. ಎಡಗೈನವರಿಗೆ ಬೇರೆ ಕಡೆ, ಬಲಗೈನವರಿಗೆ ಬೇರೆ ಕಡೆ. ಸೊ ಇಬ್ಬರಿಗೂ ಪ್ರತ್ಯೇಕವಾಗಿ ವಾಸಿಸುವ ಹಕ್ಕು ನೀಡಿತ್ತು. ಅವರಿಗೆ ಸಪ್ರೇಟಾಗಿ ಮನೆಗೆ ಮಠ ಎಲ್ಲ ಕಟ್ಕೊಳ್ಳುತ್ತೆ ಆಸ್ಪತ್ರೆ ಕೊಟ್ಬಿಟ್ಟಿರೋದು. ಈಗ ಜಗಳಾಡ್ಬಿಡಿ ಗಲಾಟೆ ಮಾಡ್ಬಿಡಿ ನಿಂತ್ಕೊಳ್ಳಿ, ಒಬ್ರಿಗೊಬ್ರಿಗೆ ಆಗ್ತಾ ಇರಲಿಲ್ವಲ್ಲ. ಸೊ ಹಾಗಾಗಿ ಆಯಿತು, ನೀವು ಸಪ್ರೇಟ್ ಆಗಿದೆ. ಆದರೆ ಒಂದು ರಸ್ತೆಯಲ್ಲಿ ಮಾತ್ರ ಇಬ್ಬರು ಇದ್ದಿರೋದು. ಒಂದು ರಸ್ತೆಯಲ್ಲಿ ಮಾತ್ರ ಇಬ್ಬರು ಇದ್ರು, ಅದು ಬ್ರಿಡ್ಜ್ ರೋಡ್ ರಸ್ತೆ ಅಂತ ಪ್ರಮುಖವಾಗಿ. ಅಲ್ಲಿ ಪ್ರಮುಖವಾಗಿ ಎಡಗೈನವರೇ ಇದ್ರಂತೆ, ಸ್ವಲ್ಪ ಬಲಗೈನವರು ಸ್ವಲ್ಪ ಇಟ್ಕೊಂಡಿದ್ರಂತೆ. ಈಗ ಸಮಸ್ಯೆ ಯಾವಾಗ ಶುರುವಾಯಿತು ಅಂತಂದ್ರೆ, ಇದು ಈ ಜಾತಿ ವೈಮನಸ್ಸು ಎಷ್ಟು ಜಾಸ್ತಿ ಇತ್ತು ಅಂದ್ರೆ, ಎರಡು ಜಾತಿಯವರು ಪರಸ್ಪರ ಹೋರಾಟ ಜಗಳ ಕದನ ನಡೆಸ್ತಾ ಇದ್ರಂತೆ. ಯಾಕೆ ಅಂತಂದ್ರೆ, ಮದುವೆ ಮೆರವಣಿಗೆ ಏನಾದ್ರು ಆಯ್ತು ಅಂತಂದ್ರೆ, ಮಾಡಬೇಕು ಅಂತಂದ್ರೆ, ಎಡಗೈಯವ್ರ ವಾಸ ಸ್ಥಳಕ್ಕೆ ಬಲಗೈಯವ್ರು ಬರಂಗಿಲ್ಲ, ಮೆರವಣಿಗೆ ತಗೊಂಡು ಹೋಗ್ತಾ ಇರಲಿಲ್ಲ. ಅವರು ಅಷ್ಟೇ ಇವರ ಪ್ರದೇಶಕ್ಕೆ ತಾಳ್ದಂಗಿರಲಿಲ್ಲ. ನಾವು ಮೆರವಣಿಗೆ ನಡೆಸ್ತಪ್ಪ, ಅಲ್ಲಿ ಗುಡಿ ಇದೆ, ನಮಸ್ಕಾರ ಮಾಡ್ಬೇಕಪ್ಪ, ನಾವು ಬರ್ತೀವಿ ಅಂದ್ರೆ ನಾವು ಬಿಡ್ತಾ ಇರಲಿಲ್ಲ, ಹೋಗುತ್ತೆ. ಸೊ ಈ ತರ ಪರಿಸ್ಥಿತಿ ಇತ್ತಂತೆ ಅಲ್ಲಿ ಅವಾಗ. ಸೊ ಕೈ ವಿನಾಶಿ ವಿಧ್ವಂಸ ಕಾರ್ಯ ಎಲ್ಲ ತರ ನಡೀತಿತ್ತಂತೆ. ಇದು ಜಾಸ್ತಿ ಆದಾಗ ಪೊಲೀಸ್ನವ್ರು ಬಂದ್ರು. ಕಂಪನಿ ಏನ್ ಮಾಡಿದ್ರು, ಪೊಲೀಸ್ನವ್ರು ಇಟ್ಬಿಟ್ಟು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು ನೀವು ಅಂತೇಳಿ. ಸೊ ಈ ತರ ಎಲ್ಲ ಗಲಾಟೆ ಮಾಡಿದ್ರು. ಅದು ತಾತ್ಕಾಲಿಕವಾಗಿ ಶಾಂತಿ ಹಿಂಗೂ ಶಾಂತಿ ಕಾಪಾಡ್ಕೊಂಡು ಬಂದಂಥದ್ದು. ಏನಾಯ್ತು ಈಗ ಅವಾಗ ಈ ಸದಸ್ಯ ಫ್ರೇಸರ್, ಈ ಮಧ್ಯದಲ್ಲಿ ಏನಾಗೋಯ್ತು, ಫ್ರೇಸರ್ ಅಂತಿದ್ದ ಒಂದು ಕತೆ ಬಂದಿದೆ, ಫ್ರೇಸರ್ ಅಂತ. ಸೊ ಅವನೇನ್ ಮಾಡ್ಬಿಡ್ತಾನೆ, ಕಂಪನಿ ಗವರ್ನರ್ ಆಗ್ಬೇಕು ಅಂತ ಬಹಳ ಟ್ರೈ ಮಾಡ್ತಾನೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಈಗ ಹೇಳ್ತೀವಲ್ಲ, ಅದು ಒಂದು ಜಾತಿಗೆ ಮಾತ್ರ ಅವನು ಈ ಬಲಗೈ ಜಾತಿಯವರಿಗೆ ಪರ ಅವನು ತನ್ನ ಒಂದು ಪ್ರಭಾವ ಬೀರ್ತಾನೆ. ನೀವು ಇಂಗ್ಲಿಷ್ ಕಂಪ್ನಿಯವರು ನೋಡ್ತಾರೆ, ಇದನ್ನೆಲ್ಲ ಹಿಂಗ ಆಗ್ತಾ ಇದೆ, ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಕೈದೇ ಮಾಡಿಬಿಡುತ್ತೆ ಇಬ್ಬರು ಜಗಳನ್ನು ಅಂತ ಹೇಳಿ ಎಡಗೈ ಮತ್ತು ಬಲಗೈ ಜಾತಿಯನ್ನು ಅವರ ಸ್ಥಳದಿಂದ ಒಕ್ಕಲೆಬ್ಬಿಸ್ಬಿಡ್ತಾರೆ. ಎಲ್ಲಿ ಎಡಗೈ ಜಾತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೋ ಅಲ್ಲಿಗೆ ಅವರನ್ನು ವರ್ಗಾಯಿಸ್ಬಿಡ್ತಾರಂತೆ. ಇದು ಜನಸಂಖ್ಯಾ ವಿನಿಮಯ ಆಗಲೇ ಮಾಡ್ಬಿಡ್ತಾರೆ. ಅದು ಇಂಗ್ಲಿಷ್ ಜನಸಂಖ್ಯಾ ವಿನಿಮಯ ಅವಲೇ ಮಾಡ್ಬಿಡ್ತಾರೆ. ಎಲ್ಲಿ ಬಲಗೈನವ್ರು ಇರ್ತಾರೋ ಎಡಗೈನ ತಾರೀಕು ಅಂದ್ರೆ 17 ಆಗಸ್ಟ್ 1707ರಲ್ಲಿ ಬಲಗೈ ಜಾತಿಯವರು ತಮ್ಮ ಒಂದು ವಿವಾಹ ಮಹೋತ್ಸವವನ್ನು ಮೆರವಣಿಗೆಯನ್ನು ಎಡಗೈ ಜಾತಿಯವರಿಗೆ ಮೀಸಲಾಗಿದ್ದ ರಸ್ತೆಯಲ್ಲಿ ಹೊರಡಿಸಿ ಕಂಪನಿ ಸರ್ಕಾರ ಉದ್ದೇಶಿತ ನಿಯಮವನ್ನು ಹಾಕಿದ್ದ ಜಾತಿಯವರಿಗೆ ಮೀಸಲು ಮಾಡಿದ ಪ್ರತ್ಯೇಕ ಬಡಾವಣೆ ರಸ್ತೆ ನಿರ್ಲಕ್ಷ್ಯ ನಡೆಸು ಶಾಂತಿ ಕಾಪಾಡಿಸುವುದಾಗಿ ಗವರ್ನರ್ ಮಹಾಶಯ ಪೊಲೀಸರನ್ನು ಕಳಿಸ್ತಾನೆ.
ಅಂದರೆ ಅವರಿಬ್ಬರಿಗೂ ವೈಮನಸ್ಸು ಎಷ್ಟಿತ್ತು ಅಂತಂದರೆ ಆ ರಸ್ತೆಯಲ್ಲಿ ಓಡಾಡಬಾರ್ದು ನೀವು ಅಂತ ಹೇಳಿದ್ರು ಕೂಡ ಬಿಡುದಿಲ್ಲ, ಇವರು ಮೆರವಣಿಗೆ ನಡೆಸ್ತಾರೆ. ಆದಾಗ ಗಲಾಟೆ ಶುರುವಾಗ್ತದೆ, ಮೆರವಣಿಗೆ ನಡೆಸ್ತಾ ಗಲಾಟೆ ಆಗ್ತದೆ, ಅವಾಗ ಪೊಲೀಸ್ನವ್ರು ಮಾಡ್ತಾರಂತೆ. ಸೊ ಇದು ನಡೀತದೆ, ಇದು ತುಂಬ ನಡೀತದೆ. ಇದು ಅಲ್ಲದೆ ಇನ್ನೊಂದೇನು ಅಂತಂದರೆ ಬಹಳ ಆಶ್ಚರ್ಯ ಸಂಗತಿ ಅಂತಂದರೆ, ಇದು ಜಾಸ್ತಿ ಆದಾಗ ಅವನು ಗವರ್ನರ್ ಏನು ಮಾಡ್ತಾನೆ, ಇಬ್ಬರನ್ನು ಕರೆಸ್ತಾನೆ, ಮಾತುಕತೆ ನಡೆಸ್ತಾನೆ. ಸಮಾಧಾನ ಭೇದ ದಂಡ ಅಂತ ಹೇಳ್ತೀವಲ್ಲ, ಸಮಾಧಾನ ಮಾಡೋಕ್ಕೋಸ್ಕರ ಅವನು ಇಬ್ಬರು ಜಾತಿಯವ್ರನ್ನ ಕಳಿಸ್ತಾನೆ. ಯಾಕಪ್ಪ ಜಗಳಾಡ್ತೀರಾ, ಬೇಡ, ಮೆರವಣಿಗೆ ಇದು ಮಾಡಿದ್ರೆ ತಪ್ಕೊಂತೀರಾ, ಪೂಜೆ ಮಾಡಿದ್ರೆ ತಪ್ಕೊಂತೀರಾ, ನಿಮಗೆ ಸಪ್ರೇಟಾಗಿ ಕೊಡ್ತಿದ್ದೀವಿ ಅಂತ ಹೇಳ್ತೀವಿ, ಅದೂ ಗಲಾಟೆ ಮಾಡ್ತಿದ್ದೀರಾ ನೀವು. ಈಗ ಒಂದು ಕೆಲಸ ಮಾಡೋಣ, ನಾನು ಒಂದು ಉಪಾಯ ಕಂಡುಹಿಡಿದಿದ್ದೀನಿ. ಏನಪ್ಪ ಅಂತಂದರೆ, ಸಮುದ್ರ ತೀರ ಪ್ರದೇಶದಲ್ಲಿ ಒಂದು ಮುತ್ಯಾಲ್ಪೇಟೆ ಅಂತ ಒಂದು, ಅದು ಈಗಲೂ ಇದೆ, ಮುತ್ಯಾಲ್ಪೇಟೆ. ಸೊ ಈ ಮುತ್ಯಾಲ್ಪೇಟೆನಲ್ಲಿ ಎಡಗೈ ಜಾತಿಯವರು ವಾಸ ಮಾಡಬೇಕು, ಅಲ್ಲಿ ಶಿಫ್ಟ್ ಮಾಡಬೇಕು. ಅಗೈನ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್. ಸೊ ಎರಡನೇದಾಗಿ ಪೆದ್ದನಾಯಕನ ಪೇಟೆ ಅಂತ ಒಂದಿದೆ, ಅಲ್ಲಿ ಬಲಗೈ ಜಾತಿಯವರು ಅಧಿಕ ಸಂಖ್ಯೆಯಲ್ಲಿ ಇರೋ ಕಾರಣ ಅಲ್ಲಿ ಎಡಗೈ ಜಾತಿಯವರು ಇರಬಾರ್ದು, ಅವರೆಲ್ಲ ಮುತ್ಯಾಲ್ಪೇಟೆಗೆ ಸ್ಥಳಾಂತರ ಆಗ್ತದೆ, ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್. ಮೂರನೇದಾಗಿ ಏನಪ್ಪ ಅಂತಂದರೆ, ವಿವಾಹ ಸಮಾರಂಭಗಳನ್ನ ಎಲ್ಲೂ ಮಾಡಂಗಿಲ್ಲ, ನಿಮ್ಮ ಪೇಟೆಯಲ್ಲಿ ನೀವು ಮಾಡ್ಕೊಳ್ಳಿ, ಅಲ್ಲಿ ಮೆರವಣಿಗೆ ಈ ಊರ ಇಲ್ಲಿ ಬರೋದು, ಈ ಊರು ಅಲ್ಲಿ ಹೋಗೋದು, ಅದೆಲ್ಲ ಏನು ಮಾಡೋದು, ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾನೆ. ಇನ್ನು ನಾಲ್ಕನೇದಾಗಿ ಏನು ಹೇಳ್ತಾನೆ ಅಂತಂದರೆ, ಮುತ್ಯಾಲ್ಪೇಟೆನಲ್ಲಿ ವಾಸಿಸುವ ಎಡಗೈ ಜಾತಿಯವರು ವಿವಾಹ ಸಮಾರಂಭವನ್ನು ಬಲಗೈ ಜಾತಿಯವರು ಅಲ್ಲಿ ವಾಸವಾಗಿದ್ದ ತನಕ ತಾತ್ಕಾಲಿಕವಾಗಿ ಮಾಡ್ಬೋದು ಅಂತ ಒಂದು ಕೊಡ್ತಾನೆ, ಒಂದು ರಿಲೀಫ್ ಕೊಡ್ತಾನೆ. ತಾತ್ಕಾಲಿಕವಾಗಿ ಟೆಂಪರಿ ಮಾಡಿ ಇವಾಗ ಸದ್ಯಕ್ಕೆ, ಮುಂದೆ ನೀವು ಮಾಡ್ಬೋದು. ಇನ್ನೂ ಒಂದು ಆಗ್ತಾನೆ, ಐದನೇದು ಏನು ಹೇಳ್ತಾನೆ ಅಂದರೆ, ತಮ್ಮ ತಮ್ಮ ಮನೆ ಮಠ ಆಸ್ತಿಗಳನ್ನು ಇತರೆ ಜಾತಿಯವರಿಗೆ ಮಾರದೆ ತಮ್ಮ ಜಾತಿಯವರಿಗೆ ಮಾರ್ಕೊಳ್ಳಿ. ಅದು ಒಂದು ಭಾಳ ಇಂಪಾರ್ಟೆಂಟ್. ಅದು ನೀವು ಮಾರ್ಕೊಂಡು ಹೋಗ್ಬೇಕು ತಾನೆ. ಈಗ ನಿಮ್ಮ ಜಾತಿಯವರಿಗೆ ಮಾರ್ಕೊಂಡು ಹೋಗಿ, ಬೇರೆಯವ್ರ ಜಾತಿಯವ್ರಿಗೆ ಕೊಡೋಕೆ ಹೋಗ್ಬೇಡಿ. ಮನೆ ಮಠ ಮಾರಲೇಬೇಕು ಅಂತಂದಾಗ ನಿಮ್ಮ ಜಾತಿಯವರಿಗೆ ಮಾರ್ಕೊಂಡು ಹೋಗಿ ಅಂತ ಕೊಡ್ತಾನೆ. ಅದು ಒಂದು ಉಪಾಯ ಕಂಡುಹಿಡಿತಾರೆ. ಆರನೇದಾಗಿ, ಹಿಂದಿನಿಂದಲೂ ವ್ಯಾಸಿಸ್ತಿತ್ತಲ್ಲ ಮುತ್ಯಾಲ್ಪೇಟೆಯಲ್ಲಿ, ಆ ಮುತ್ಯಾಲ್ಪೇಟೆಯಲ್ಲಿ ಅಂಬಿಗರಿದ್ರು, ಮೀನುಗಾರರಿದ್ರು, ಅವರೆಲ್ಲ ಅವ್ರವ್ರ ಮನೆಗಳಿದ್ರಲ್ಲ, ಅವ್ರಿಗೆ ಏನು ತೊಂದರೆ ಕೊಡಬೇಡಿ. ಇವಾಗ ನಿಮಗೆ ಸ್ಥಳಾಂತರ ಮಾಡಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆದಮೇಲೆ ನೀವೆಲ್ಲ ಎಡಗೈನವರೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಮೇಲೆ ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ, ಅವ್ರ ಮೊದಲೇ ಅವರೆಲ್ಲ ಇದ್ದಾರೆ, ಅವರು ಅವ್ರನ್ನ ನೀವು ಚೆನ್ನಾಗೆ ನೋಡ್ಕೊಳ್ಳಿ, ಅವ್ರಿಗೇನು ತೊಂದರೆ ಕೊಡಬಾರ್ದು ನೀವು ಅಂತ ಅದೊಂದು ಕಂಡೀಷನ್ ಹಾಕ್ತಾರೆ. ಸೊ 7ನೇ ಕಂಡೀಷನ್ ಏನಪ್ಪ ಅಂದರೆ, ಪೆದ್ದನಾಯಕನ ರಸ್ತೆ ಮುಂಭಾಗದಲ್ಲಿ ನೆಟ್ಟಲಾಗಿದ್ದ ಶಿಲಾಸ್ತಂಭದ ಮೇಲೆ ಬರಹವನ್ನು ಅಳಿಸಿ ಹಾಕುವುದು ಮತ್ತು ಆ ಸ್ತಂಭವನ್ನು ಅಲ್ಲೇ ಇರಿಸಿ ಕ್ರಮೇಣ ಅದರ ಮೇಲೆ ಏನಾದರೂ ಕೆತ್ತಿಸಬೇಕೆಂಬ ಉದ್ದೇಶ ಒದಗಿ ಬಂದರೆ ಅದನ್ನು ಉಪಯೋಗಿಸ್ಕೊಡಿ ಅಂತ. ಆ ಸ್ತಂಭ ಒಂದು ಹಾಕ್ಬಿಟ್ಟಿರ್ತಾರಲ್ಲ, ಬಾರ್ಡರ್ ಫೆನ್ಸ್ ಅಂತ ಹೇಳಿ ಒಂದು ಸ್ತಂಭ ಹಾಕಿರ್ತಾರಲ್ಲ, ಅದ್ರ ಮೇಲೆ ಬರಹನ ನೀವು ಕ್ರಮೇಣ ಅಳಿಸ್ಬಿಡಿ, ಅಲ್ಲಿ ಏನು ಬಲಿಬಾರ್ದು, ಏನು ಮಾಡಬಾರ್ದು. ಮುಂದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಒಳ್ಳೊಳ್ಳೆ ಇದಕ್ಕೆ ಬರೋದನ್ನೆಲ್ಲ ಹಾಕೋಬೋದು ಅಂತ ಹೇಳ್ಬಿಟ್ಟು ಅದೊಂದು ಶಿಲಾಶಾಸನ ಆ ಥರ ಉಪಯೋಗಿಸ್ಕೊಡಿ ಅದನ್ನು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಈ ಬಲಗೈನವರು ಒಪ್ಕೊಳ್ಳೋದಿಲ್ಲ, ಇದು ಆಗೋದಿಲ್ಲ, ಇದು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಅವರು ಸಂಪುಡ್ತಾರೆ, ಅವ್ರ ವಾಸಸ್ಥಾನಕ್ಕೆ ಅವರು ಹೋಗೋದಿಲ್ಲ, ಅಲ್ಲೇ ಇರ್ತಾರೆ ಅವರು.
ಸೈನ್ಯಾಚರಣೆ ಮಾಡೋಣ, ಅವ್ರನ್ನ ಎಲ್ಲ ಒಡೆದು ಬಡ್ದು ಅವ್ರಿಗೆಲ್ಲ ಸರಿಮನೆಗೆ ಹಾಕ್ಬಿಡೋಣ, ಆ ಥರ ಆ ಒಂದು ಉಪಯೋಗ. ಅವಾಗ ಈ ಆರ್ಮೇನಿಯನ್ಸ್ ಬರ್ತಾರೆ. ಆರ್ಮೇನಿಯನ್ಸ್ ಬಂದು ಮಧ್ಯಸ್ಥಿಗೆ ಬರ್ತಾರೆ. ಅವ್ರು ಬಂದು ಉಪಾಯ ಹೇಳ್ತಾರೆ, ಇದು ಮಾಡಬೇಡಿ, ನೀವು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಹೆದರ್ಕೊಂಡು ಊದ್ಬಿಟ್ಟು ಹೋಗ್ಬಿಡ್ತಾರೆ, ಕೆಟ್ಟು ಬಂದ್ಬಿಡ್ತದೆ. ಆವಾಗ ಬೇರೆ ಬೇರೆ ಇವರೆಲ್ಲ ಬರ್ಬೋದು, ಶಕ್ತಿಗಳೆಲ್ಲ ಬರ್ಬೋದು, ಮರಾಠಗಳು ಬರ್ಬೋದು, ಅಥವಾ ಇವರು ನವಾಬರು ಬರ್ಬೋದು. ಅವ್ರು ಕಾಯ್ತಾ ಇದ್ದಾರೆ, ಇದೇ ಒಂದು ನೆಪ ಮಾಡ್ಕೊಂಡು ಬಂದು ನಿಮ್ಮ ಮೇಲೆ ಎದುರಿದ್ರೆ ನೀವೇನು ಮಾಡ್ತೀರಾ? ಸೊ ಇದು ಬಿಟ್ಬಿಡಿ, ಇದು ನೀವು ಬಂದಿದ್ದು ವ್ಯಾಪಾರ ಮಾಡ್ತಾನೆ, ಹಾಗಾದ್ರೂ ಮಾಡಿ ಅವ್ರು ಮನವೊಲಿಸ್ಕೊಳ್ಳಿ ಅಂತ ಹೇಳಿ ಅವರು ಅವಾಗ ಸೈನ್ಯಾಚರಣೆ ಕೈ ಇರ್ತಾನೆ. ಬೇಡಪ್ಪ ಇದು ಅಂತೇಳಿ ಸುಮ್ಮನಾಗ್ಬಿಡೋದು, ಬೇಡ ಇದು ಟೀ ಕೊಂಬಿಗಳ ಮಧ್ಯೆ ದಿವಸ ಎಲ್ಲ ಅದು ಕೊನೆಗಳ ಥರ ಕಾಣಲೇ ಇಲ್ಲ, ಮುಂದೆ ಇರುತ್ತೆ. ಕೊನೆಗೆ ಹೆಂಗೂ ಹಿಂಗೂ ಮಾಡಿ ಅಂತೂ ಸಮಾಧಾನ ಶಾಂತಿ ಆಗಿದೆ, ಅದ ಒಪ್ಕೋತಾರೆ, ವಾಪಸ್ ಹೋಗ್ತಾರೆ. ಆದರೆ ಇದು ಮುಂದೆ 10 ವರ್ಷ ಸ್ವಲ್ಪ ಸಮಾಧಾನವಾಗಿರ್ತಾರೆ, ಯಾರು ಗಲಾಟೆ ಮಾಡೋಕ್ಕೆ ಹೋಗೋದಿಲ್ಲ. 10 ವರ್ಷ ಆದಮೇಲೆ ಮತ್ತೆ ತಿರ್ಗಾ ಶುರುವಾಗ್ತದೆ, ಅವರಲ್ಲಿ ಗಲಾಟೆ ಶುರುವಾಗ್ತದೆ. ಆವಾಗ ಅದು ಯಾವ ವಿಷಯ ಅಂತಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಷಯ. ಇವ್ರ ಜಾಗದಲ್ಲಿ ಒಂದು ದೇವಸ್ಥಾನದಲ್ಲಿ ಚಿಂತಾತ್ರಿ ಪಿಳ್ಳೆ ಅಂತಂದರೆ ಗಣೇಶನ ಪೂಜೆ ಮಾಡೋದು ನಮಗೂ ಇದೆ, ಅಲ್ಲಿ ನಾವು ಸ್ತೋತ್ರ ಹೇಳಬೇಕು ಅಂತ ಇವ್ರು ಗಲಾಟೆ ಮಾಡಿದ್ರೆ ಅವರು ನೀವು ಬರೋಂಗಿಲ್ಲ, ನೀವು ಇಲ್ಲಿ ಬರೋದಾಗೆ ಇಲ್ಲಿ ಸ್ತೋತ್ರ ಹೇಳೋಕ್ಕೆ ನಿಮ್ಗೆ ಯಾವ ಥರನೂ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಒಬ್ಬ ಬ್ರಾಹ್ಮಣರನ್ನ ಕರೆಸ್ತಾರೆ, ಆ ಬ್ರಾಹ್ಮಣರು ಅವರು ಸಾಕ್ಷಿ ಕೊಡ್ತಾರೆ. ಇದ್ರ ಕತೆ ದೊಡ್ಡದಿದೆ. ಸೊ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕೊನೆಗೆ ಇವರಿಗೆ ಹೆದರಿಸಿ ನಿಮಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ ಮೇಲೆ ಅವ್ರ ಮುಖ್ಯಸ್ಥನ ತೊಗೊಂಡೋಗ್ಬಿಟ್ಟು ಒಂದು ಗೋಡೌನಲ್ಲಿ ಹಾಕ್ಬಿಟ್ಟು ನೀವು ಇದಕ್ಕೆ ಪರಿಹಾರ ಕೊಡದೆ ಹೋದರೆ ನೀವು ಇಲ್ಲೇ ಇರಬೇಕಾಗ್ತದೆ, ನಿಮಗೆ ಯಾವುದು ಕೆಲಸ ಮಾಡೋಕ್ಕೆ ಇರೋದಿಲ್ಲ ಅಂತ ಹೆದರಿಸಿದ ಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಅವರು ಒಪ್ಕೋತಾರೆ, ಆಯ್ತಪ್ಪ ನಾವು ಅವ್ರನ್ನ ಹೋಗ್ತೀವಿ, ನಾವೇನು ಹೋಗಿದ್ದಿಲ್ಲ ಅಂತ ಹೇಳಿದ್ ಮಾಡ್ತಾರೆ. ಇದು ಒಂದು ಜಾತಿ ಸಮಸ್ಯೆ ಎಷ್ಟಿತ್ತು ಅವಾಗಲೇನೆ ಅಂತ ಹೇಳೋದಕ್ಕೆ, ಒಬ್ರಿಗೊಬ್ರಿಗೆ ನಾವು ದ್ವೇಷ ಆಗ್ತದೆ, ದ್ವೇಷ ಬೇರು ವಿಷಯದಲ್ಲಾಗಲಿ, ಬರವಣಿಗೆ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಾಗಲಿ ಯಾವ ಥರ ಅವರು ಜಗಳ ಆಡ್ತಾ ಇದ್ವಿ, ಗಲಾಟೆ ಕೊಡ್ತಿದ್ವಿ, ಜಾತಿ ಇದಕ್ಕೆ ಇದೆ. ಅದು ಕಾರಣ ಗೊತ್ತಾಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಜಾತಿ ಇಟ್ಕೊಳ್ತಾರೆ. ಒಬ್ರಿಗೂ ನಮ್ಮ ಅವ್ರ ಮನಸ್ಸಿನಲ್ಲಿ ಯಾವುದೋ ಒಂದು ಪರಕೀರು ಬಂದ್ಬಿಟ್ಟು, ಯಾವುದೋ ಜಾತಿಯವ್ರು ಬಂತು, ಯಾವುದೋ ಧರ್ಮದವ್ರು ಬಂತು, ನಮ್ಮನ್ನು ಆಡ್ತಾ ಇದ್ದಾರೆ, ನಾವು ಇಲ್ಲಿ ಇದ್ಕೊಂಡು ಅವ್ರ ಮಾತು ಕೇಳ್ಕೊಂಡು ನಾವು ಜಗಳ ಆಡ್ತಾ ಇದೀವಲ್ಲ, ಯಾವ ಥರದ್ದು ಅವ್ರಿಗೊಬ್ರಿಗೂ ಬರಲಿಲ್ಲ ಮನಸ್ಸಿಗೆ. ಒಬ್ಬ ನಾಯಕನಾಗ್ಲಿ ಅಥವಾ ಸಾಮಾನ್ಯ ಜನರಿಗಾಗ್ಲಿ ಅದು ಮನಸ್ಸಿಗೆ ಬರಲಿಲ್ಲ. ಅದು ಎಂದಿಗೂ ನಡೀತಾ ಇದೆ. ಜಾತಿ ನಾವು ಓದಾಡ್ತಾ ಇದ್ದೀವಿ, ಹಿಂದೂಗಳು ಓದಾಡ್ತಾ ಇದ್ದಾರೆ. ನಮ್ಗೆ ದೇಶ ಮುಖ್ಯ ಅಲ್ಲ, ಜಾತಿನೇ ಮುಖ್ಯ ಅಂತ. ಈ ಸಾಂದರ್ಭಿಕವಾಗಿ ಹೇಳೋದಾದ್ರೆ, ತಿರುಪತಿನಲ್ಲಿರೋ ಅಯ್ಯಂಗಾರುಗಳು, ಪೂಜಾರಿಗಳು ಕೃಷ್ಣ ಒಳಗಲೆ ತಂಗಲೆ ಅಂತ ಕರೀತಾರಲ್ಲ, ಅದು ಕೂಡ ಅದೇ ಥರ ನಡೀತದೆ ಮುಂದೆ. ಅದು ನಾವು ನಮಗೆ ಅಧಿಕಾರ ಇದೆ, ತಂಗಲೇನವ್ರಿಗೆ 3 ನಾಮ ಹಾಕೋರಿಗೆ, 2 ನಾಮ ಹಾಕೋರಿಗೆ UNV ಅಂತ ಕರೀತಾರೆ. ಆ ಯು ಅಂತ ಹಾಕ್ತು ನಾಮ, ನಮಗೆ ಅಧಿಕಾರ ಇದೆ ಪೂಜೆ ಮಾಡೋಕ್ಕೆ ಅಂತ ಅವರು ಇವ್ರು ಕೊನೆಯದು ಪ್ರಿವಿ ಕೌನ್ಸಿಲ್, ಇಂಗ್ಲೆಂಡಲ್ಲಿ ಪ್ರಿವಿ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಆಗಿರ್ತಾರೆ. ಅವಾಗ ಅಲ್ಲಿಗೆ ಹೋಗಿ ಅವರು ಕೊನೆ ಕೊಡ್ತಾರೆ, ನೀವು ಒಂದು 6 ತಿಂಗಳು ನೀವು ಮಾಡಿ, ಒಂದು 6 ತಿಂಗಳು ಹಾಕ್ಬೇಕಂದ್ರೆ. ಸೊ ಇಷ್ಟು ಮೂರ್ಖರು ನಮ್ಮಲ್ಲಿ ಇದಾರಲ್ಲ. ಯಾವ ಒಬ್ಬ ಕ್ರಿಶ್ಚಿಯನ್ ಆಳ್ವಿಕೆ ನಡೆಸ್ತಿರೋದು, ಅವರಿಂದ ನಾವು ಒಂದು ಜಡ್ಜ್ಮೆಂಟ್ ತಗೋಬೇಕಾಗುವಂತ, ನಾವಾಗೆ ಪರಿಹಾರ ಮಾಡ್ಕೋಬೇಕಾಗ್ತಿಲ್ವಲ್ಲ. ದೇವ್ರಿಗೆ ಮುಖ್ಯ, ದೇವ್ರ ಪೂಜೆ ಯಾವ ಥರ ಬೇಕಾದ್ರೆ ಮಾಡ್ಬೋದು, ನಾವೇ ಮಾಡಬೇಕು, ಇವನೇ ಮಾಡಬೇಕು ಅಂತಿಲ್ಲ. ಅದೇ ಇದಿಲ್ವಲ್ಲ, ಕಾಮನ್ ಸೆನ್ಸ್ ಅನ್ನೋದು ಸಾಮಾನ್ಯ ಜ್ಞಾನನೇ ಬಂದಿಲ್ಲ ಅಂತ ಹೇಳ್ಬೋದಿಲ್ಲ ಅಂತ ಹೇಳ್ಬೋದು. ಮದ್ರಾಸ್ ಪಟ್ಟಣದಲ್ಲಿ 2 ವೈಶ್ಯ ಪಂಗಡಗಳ ನಡುವೆ ಜರುಗಿದ ಜಾತಿ ವೈಷಮ್ಯ ಕೊನೆಗೊಳಿಸಲು ಪರಕೀಯ ಕ್ರಿಶ್ಚಿಯನ್ ಆಡಳಿತಗಾರರು ಶ್ರಮ ವಹಿಸಿ ಸೂಕ್ತ ಪರಿಹಾರ ಕಂಡುಹಿಡಿದಿದ್ದು ಜಾತಿ ಪದ್ಧತಿಯನ್ನು ಅನುಸರಿಸಿದ ಜಾತಿವಾದಿಗಳಿಗೆ ಅತ್ಯಂತ ಅವಮಾನಕರವಾದ ಸಂಗತಿಯಾಗಿ ಉಳಿದಿದೆ. ಅವರು ತಮ್ಮ ನೆಲದಲ್ಲೇ ನೆಲೆಯೂರಿದ ಪರಕೀಯ ಇಂಗ್ಲಿಷ್ ಕಂಪನಿಯ ವಿರುದ್ಧ ಹೋರಾಡದೆ ತಮ್ಮ ಜಾತಿಯ ಶ್ರೇಯಸ್ಸಿಗೆ, ಹಿರಿಮೆಗೆ, ಅದರ ಅಸ್ತಿತ್ವಕ್ಕೆ, ಅದರ ಕಾಪಾಡುವಿಕೆಗೆ ಪರಸ್ಪರ ಹೋರಾಟ ಜರುಗಿಸಿದ್ದು ಅವರಲ್ಲಿ ಇದ್ದ ಪ್ರಬಲ ಜಾತಿ ಪ್ರಜ್ಞೆಯೇ ಕಾರಣವಾಗಿತ್ತು. ತಮ್ಮ ನೆಲ, ಜಲ, ಸಂಸ್ಕೃತಿ, ನಡೆನುಡಿಗಳ ಬಗ್ಗೆ ಎಳ್ಳಷ್ಟೂ ಚಿಂತಿಸಿದ ಜಾತಿವಾದಿಗಳು ಕೇವಲ ತಮ್ಮ ಜಾತಿಯ ಪ್ರಾಬಲ್ಯಕ್ಕೆ ಬಡಿದಾಡಿದ್ದು ವಿಷಾದಕರ ಅಂತ ಹೇಳ್ಬೋದು. ಪರಕೀರೆ, ಅದನ್ನು ಸರ್ ಥಾಮಸ್ ಮೋರ್ ಅಂತ ಇದ್ನಲ್ಲ, ಅವನು ಎಷ್ಟು ಚೆನ್ನಾಗಿ ಹೇಳಿದಾನೆ ನಮ್ಮ ದೇಶದ ಬಗ್ಗೆ ಅಂತಂದ್ರೆ ಅದನ್ನು ನಾನು ಓದಕ್ಕೆ ಇಷ್ಟಪಡ್ತೀನಿ. ಅವನೇನು ಹೇಳ್ತಾನೆ ಅಂದರೆ, ಇಫ್ ಎ ಗುಡ್ ಸಿಸ್ಟಮ್ ಆಫ್ ಅಗ್ರಿಕಲ್ಚರ್, unrivaled manufacturing skill, a capacity to produce whatever can contribute to either luxury or convenience, schools established in every village for teaching, reading, writing and arithmetic, the general practice of hospitality and charity amongst each other, and above all
all a treatment of all female sex full of confidence, respect and delicacy are among the signs which denote a civilized people. Then the Hindus are not inferior to the nations of Europe ಅಂತ ಅವನು ಹೇಳ್ಬಿಟ್ಟ. ಅಂದ್ರೆ ಏನು, ಉಚ್ಚತಮ ಶಿಕ್ಷಣ ಪದ್ಧತಿ ಇತ್ತು, ಉಚ್ಚತಮ ಕೃಷಿ ಪದ್ಧತಿ ಇತ್ತು, ಪ್ರತಿ ಹಳ್ಳಿಯಲ್ಲಿ ಬೇರೆ ಶಾಲೆ ಇತ್ತಂತೆ, ಓದು ಬರೆಯುವ ಅಭ್ಯಾಸ ಇತ್ತು, ದಾನ ಧರ್ಮ ಕೈಗೊಳ್ಳುವ ಕಾರ್ಯ, ಮಹಿಳೆಯರ ಬಗ್ಗೆ ಉದಾರ ಮಧುರ ಪೂಜ್ಯ ಭಾವನೆ, ಇವೆಲ್ಲವನ್ನೂ ಒಳ್ಳೆಯ ನಾಗರಿಕತೆಯ ಲಕ್ಷಣ. ಇದು ಯಾವ ಯುರೋಪಿಯನ್ ದೇಶದಲ್ಲಿ ಇದ್ದಂಗೆ ಅದಕ್ಕಿಂತ ಚೆನ್ನಾಗಿ ಇಂಡಿಯಾದಲ್ಲಿ ಭಾರತದಲ್ಲಿ ಅಂತ ಹಾಡಿ ಹೊಗಳಿದಾನ ಅವನು. ಇದೆಲ್ಲ ಚೆನ್ನಾಗಿದ್ರೂ ಕೂಡ ಯಾತಕ್ಕೆ ನಾವು ಸ್ವತಂತ್ರ ಕಳ್ಕೊಂಡು ಪರಾಧೀನರಾದು? ಈಗ ಈ ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳು ಹಲವಾರು ಗಣ್ಯರೆಲ್ಲ ಕೊಟ್ಬಿಟ್ಟಿದ್ದಾರೆ, ವಿವಿಧ ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಬಹಳ ಬಹಳ ಹಿಂದೂ ಎಲ್ಲರಿಗೂ ಗೊತ್ತಿದ್ದಂಗೆ ಹಿಂದೂಗಳಲ್ಲಿ, ಎಸ್ಪೆಷಲಿ ಹಿಂದೂಗಳಲ್ಲಿ ಐಕ್ಯತೆ ಇಲ್ಲ, ಅದೆಲ್ಲರಿಗೂ ಗೊತ್ತಿದೆ ವಿಷಯ. ಒಗ್ಗಟ್ಟಿಲ್ಲ, ಅದು ಗೊತ್ತಿದೆ. ಸಹಜೀವನ ಇಲ್ಲ, ಸಮಪಾಲು ಕಾಣೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಅಂಬೇಡ್ಕರ್ ಸಾರಿದ ಹಾಗೆ ನಮ್ಮಲ್ಲಿ ಒಂಥರ ಇಂಡಿಫರೆಂಟೆಡ್ನೆಸ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಂಬೇಡ್ಕರು. ಹಿಂದೂಗಳಲ್ಲಿ ಏನಾಗಿದೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಚಿಂತನೆ, ಕನ್ಸರ್ನ್ ಫಾರ್ ಅದರ್ಸ್, ಅದಕ್ಕೆ ಒಂದು ವರ್ಡೇ ಹಾಕ್ಬಿಟ್ಟಿದ್ದಾನೆ, ಇಂಡಿಫರೆಂಟೆಡ್ನೆಸ್ ಅಂತ ಹಾಕ್ತಿದ್ದಾನೆ. ಇಟ್ಸ್ ಅನ್ಯಮನಸ್ಕತೆ, ಅನಾಸಕ್ತಿ, ಇನ್ನೊಬ್ಬರ ಬಗ್ಗೆ ಅಸಡ್ಡೆ, ಅನಾಧಾರ, ಅಚಿಂತನೆಗಳೇ ಕಾರಣವಾಗಿದೆ ಅಂತ. ಕನ್ಸರ್ನ್ ಫಾರ್ ಅದರ್ಸ್, ಇನ್ನೊಬ್ಬರ ಬಗ್ಗೆ ಕಾಳಜಿ ಇಲ್ಲೇ ಇಲ್ಲ ಅಂತ ಹೇಳುದು ದೊಡ್ಡ ದುರಂತ ಆಗ್ಬಿಟ್ಟಿದೆ ನಮ್ಮಲ್ಲಿ. ನಮ್ಗೆ ಯಾಕಪ್ಪ ಅವನ್ ಕೊಡುವೆ, ಅದಕ್ಕೆ ಅವನೇನೋ ಹಾಳಾಗೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು. ಮನಮುಟ್ಟವಾಗಿ ಹೇಳೋದಾದ್ರೆ ರಕ್ಷಣೆ ನಮಗ್ ಬೇಕು. ನಾವು ಮನೆ ಕಟ್ಕೋತೀವಿ, ಕಾಂಪೌಂಡ್ ಹಾಕೋತೀವಿ, ಅದಕ್ಕೆ ಭದ್ರವಾದ ಇದಾಕೋತೀವಿ, ಬಾಗಿಲು ಹಾಕೋತೀವಿ, ಫಸ್ಟ್ ಕ್ಲಾಸ್ ಲಾಕ್ ಹಾಕೋತೀವಿ, ಎಲ್ಲ ಮಾಡ್ಕೋತೀವಿ ನಮ್ಮ ರಕ್ಷಣೆಗೋಸ್ಕರ. ಅದೇ ತರನೇ ನಮ್ ದೇಶದ ರಕ್ಷಣೆ ಬೇಕು. ನಮ್ಗೆ ದೇಶ ಮುಖ್ಯ. ದೇಶನೇ ಚೆನ್ನಾಗಿದ್ರೆ ನಮ್ಮ ಮನೆ ಇಟ್ಕೊಂಡು ಇರ್ತೀವಿ. ಬರೀ ಮನೆ ರಕ್ಷಣೆ ಮಾಡ್ಕೊಂಡ್ರೆ ಏನು ಉಪಯೋಗ? ಬರೀ ಕಾಂಪೌಂಡ್ ಇಟ್ಕೊಂಡ್ರೆ ಏನು ಪ್ರಯೋಜನ? ನಮ್ಮ ದೇಶನೂ ಅಷ್ಟೇ ಮುಖ್ಯ, ದೇಶ ರಕ್ಷಣೆನೂ ಅಷ್ಟೇ. ದೇಶಕ್ಕಾಗಿ ನಾವು ಪ್ರಾಣ ತ್ಯಾಗ ಮಾಡ್ಬೇಕಾಗ್ತದೆ, ಎಲ್ಲ ತ್ಯಾಗನೂ ಕೊಡ್ಬೇಕಾಗ್ತದೆ. ಅದು ಮನಸ್ಸಿನಲ್ಲಿ ನಮ್ಗೆ ಇವತ್ತಿನವರೆಗೂ ಮೂಡಿಲ್ಲ. ಇದರಿಂದ ತುಂಬಾನೇ ನಾವು ಅದನ್ನ ಏನಾಗಿದೆ, ಪರಕೀಯರ ಪಾಲಾಗ್ಬಿಟ್ಟಿದೆ. ನಾವು ಇವತ್ತಿಗೂ ಅದೇ ಬುದ್ಧಿ ಇದೆ. ಇನ್ನೂ ನಾವು ಮುಂದೆ ಬಂದಿಲ್ಲ. ಯಾರು ನಮಗ್ ಭಿಕ್ಷೆ ಹಾಕ್ತಾನೋ, ಯಾರು ನಮಗೆ ಬಿಟ್ಟಿಗೆ ಪೂ ಕೊಡ್ತಾನೋ, ಯಾರು ನಮಗೆ ಚೆನ್ನಾಗಿ ನೋಡ್ಕೊತಾನೋ ಅವನೇ ನಮಗೆ ದೇವರು ಅಂತ ಹೇಳ್ಕೊಂಡು ಅವನಿಗೆ ಬೆಲೆ ಕೊಡ್ತೇವೆ. ಅದೇ ರೀತಿ ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀವಿ. ಅದು ಬ್ರಿಟಿಷ್ನವರು ಸ್ಥಾಪನೆ ಮಾಡಿದ್ದು, ಅವ್ರು ಕೈ ಹಾಕಿದ್ದು, ಅವ್ರು ದೇವಸ್ಥಾನಕ್ಕೆ ಹಣನೆಲ್ಲ ಅವ್ರು ತಗೊಳಕ್ ಶುರು ಮಾಡಿದ್ದು ಅವರೇನು, ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಅದು ಇವತ್ತಿಗೂ ನಾವು ಅದ್ ಮಾಡ್ತಾ ಇದ್ದೀವಿ. ದೇವರಿಗೆ ನಾವು ಕೊಡ್ತೀವಿ ಅಂತ ದುಡ್ಡು, ಅದು ಸರ್ಕಾರಕ್ಕೆ ಹೋಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ. ಯಾವ ಏನ್ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಆದ್ರೆ ಅದೇ ದುಡ್ಡು ಪಕ್ಕದ ಮನೆಯವರು ನಾವು ಸಾಯ್ತಾ ಇರ್ತಾನೆ ಒಬ್ಬರು, ಅವನಿಗೆ ದಾನ ಮಾಡೋಣ, ದೇವ್ರಿಗೆ ಕೇಳಿರೋದಿಲ್ಲ. ದೇವ್ರು ಯಾವತ್ತೂ ಬಂದು ನಮ್ಗೆ ಕೇಳಿಲ್ಲ, ನನಗೆ ಈ ಹಣ ಕೊಡು, ಆ ಹಣ ಕೊಡು, ನನಗೆ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಹೇಳಿ. ಆ ಥರ ಅವ್ನು ಮಾಡಿದ್ರೆ ಅವ್ನು ದೇವರೇ ಆಗೋದಿಲ್ಲ, ದೇವರಿಗೆ ಆಗ್ಬೇಕಾಗ್ತದೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಮಗೆ. ದೇವರಿಗೆ ಕಾಣಿಕೆ ಕೊಡೋದು, ದೇವರಿಗೆ ಹೆಸರನ್ನ ನಾವು ಇದು ಮಾಡೋದು, ಅದು ಎಷ್ಟು ಮೀನಿಂಗ್ಲೆಸ್ ಅಂತಂದ್ರೆ ಅದು ಸ್ವಲ್ಪನೂ ಯೋಚನೆ ಮಾಡೋ ಶಕ್ತಿ ಇಲ್ಲ ನಮ್ಗೆ. ಅದು ಬಹಳ ಆಶ್ಚರ್ಯದ ಸಂಗತಿ. ಯಾಕಂದ್ರೆ ಸ್ವತಂತ್ರ ಅನ್ನೋದು ಒಂದು ಡೆಫಿನೇಷನ್ನೇ ಗೊತ್ತಿಲ್ಲ ನಮ್ಗೆ. ಸ್ವತಂತ್ರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಸ್ವತಂತ್ರ ಬೇಕು ಅಂತ ನಾವು ಹೋರಾಡುವ ಅದೆಲ್ಲ ಸರಿನೇ. ಸ್ವತಂತ್ರ ಅಂದೇನು? ಸ್ವತಂತ್ರ ಅಂತಂದ್ರೆ ಒಂದೇ ಕಾಯಿನ ಎರಡು ಮುಖಗಳು. ಸ್ವತಂತ್ರ ಅಂತ ಒಂದು ಮುಖದಲ್ಲಿದ್ರೆ ಇನ್ನೊಂದು ಮುಖದಲ್ಲಿ ಜವಾಬ್ದಾರಿ ಅಂತಿದೆ. ಜವಾಬ್ದಾರಿ ಅದ್ರ ಬಗ್ಗೆ ನಮ್ಗೆ ಯಾರು ಹೇಳ್ಕೊಡ್ಲೇ ಇಲ್ಲ. ಸಣ್ಣಲ್ಲೂ ಹೇಳ್ಕೊಡ್ಲಿಲ್ಲ, ಗುರುಗಳು ಹೇಳ್ಕೊಡ್ಲಿಲ್ಲ, ತಂದೆ ತಾಯಿಗಳು ಹೇಳ್ಕೊಡ್ಲಿಲ್ಲ. ಸೊ ಸ್ವತಂತ್ರ ಅಂತಂದ್ರೆ ಜವಾಬ್ದಾರಿ. ಈಗ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಸರ್ಕಾರ ಬಂತು ಅಂದ್ರೆ ಅದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ನಮ್ಮ ಬ್ರಿಟಿಷ್ನವ್ರು ನಮ್ಗೆ ಜವಾಬ್ದಾರಿ ಇಟ್ಕೊಂಡು ನಮ್ಮ ಸಾಕೋದು ಸರಿ ಹೋದ್ರೆ ಎಲ್ಲ ಗುಲಾಮರು ಮಾಡಾಕ್ಬೇಕು. ಅದೇ ರೀತಿ ಇವಾಗ ಸ್ವತಂತ್ರ ಬಂದಿದೆ. ಸ್ವತಂತ್ರ ಬಂದ್ಮೇಲೆ ಸರ್ಕಾರಗಳು ಅದು ಜವಾಬ್ದಾರಿ ವಹಿಸ್ಬೇಕು. ಅವ್ರ ಜವಾಬ್ದಾರಿ ಏನು ತಿಳ್ಕೋಬೇಕು. ಜನಗಳಿಗೆ ಏನು ಒಳ್ಳೇದು ಮಾಡ್ಬೇಕು ಅದು ಮಾಡ್ಬೇಕು ಹೊರತು ನನ್ ಖುಷಿ ಬಂದಂಗೆ ನಾನು ಮಾಡ್ತೀನಿ, ನನಗೆ ಮಂತ್ರಿ ಪದವಿ ಸಿಕ್ಕಿದೆ, ನಾನು ಪ್ರೈಮ್ ಮಿನಿಸ್ಟರ್ ಆಗಿದೆ, ನನಗೆ ಹೇಳ್ದಂಗೆ ಕೇಳ್ಬೇಕು ಅಂತಂದ್ರೆ ಅದು ಸ್ವತಂತ್ರ ಆಗಂಗಿಲ್ಲ. ಅದು ಬ್ರಿಟಿಷ್ನವ್ರ ಇದ್ದ ಕಾಲದಲ್ಲಿ ಇದ್ದಂಗೆ ಆಯ್ತದ ಅವಾಗ. ಸೊ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಮಡ್ರಾಸ್ ಪಟ್ಟಣದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿನವ್ರು ಬಂದು ಇಷ್ಟು ವರ್ಷ ಆಳಿ ಕೊನೆಗೆ ಅವ್ರು ಹೋದ್ರು. ಅದ್ರ ವಿಷಯ ಎಲ್ಲ ನಾನು ಮಾತಾಡಿದ್ದೀನಿ. ಭಾಳ ನಮಗೆ ಇದರಿಂದ ಕಲಿಯೋದು ತುಂಬ ಇದೆ. ನಾವು ಯಾಕೆ ತಿರ್ಗಾ ಅದನ್ನು ಮರುಕಳಿಸ್ಬಾರ್ದು, ಮತ್ತೆ ತಿರ್ಗಾ ಪರಿಕೇರಾಗಲಿ ಇನ್ಯಾರೇ ಆಗಲಿ ಬಂದು ನಮ್ಮನ್ನು ಆಡಬಾರ್ದು. ಅದು ಆಳದೇ ಇರೋದಕ್ಕೆ ಇಂಥ ಪುಸ್ತಕಗಳನ್ನ ಓದಬೇಕಾದ್ರೆ, ಇಂಥ ಕಥೆಗಳನ್ನ ಕೇಳಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ. ಇದು ತುಂಬ ಕಲಿಯುತ್ತಿದೆ, ಇತಿಹಾಸದಿಂದ ಕಲಿಯೋದು ತುಂಬ ಇರ್ತದೆ. ಸೊ ದೋಸ್ ಹೂ ಡು ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ ದೇ ಆರ್ ಕಮಿಟೆಡ್ ಟು ರಿಪೀಟ್ ಹಿಸ್ಟ್ರಿ, ಕಂಡೆಮ್ ಟು ರಿಪೀಟ್ ಹಿಸ್ಟ್ರಿ ಅಂತ ಒಬ್ಬ ಹೇಳಿದ್ದಾನೆ. ಸೊ ಅದು ಆಗಬಾರ್ದು, ಅದು ಆಗದೆ ಇರಲಿ ಅಂತ ನನ್ನ ಆಸೆ. ಸೊ
ಇದು ಜನರಿಗೆ ಮುಟ್ಟುತ್ತೆ ಅಂತ ನನ್ನ ಒಂದು ಭಾವನೆ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಇಲ್ಲಿಗೆ ಮದ್ರಾಸ್ ಸಂಚಿಕೆಯ ಸರಣಿ ಮುಗಿಯಿತು. ಆಗುಂಬೆ ನಟರಾಜರ ವಿವಿಧ ಕೃತಿಗಳನ್ನು ತಾವುಗಳು ಓದಲು ಬಯಸಿದ್ದಲ್ಲಿ ಈ ಕೆಳಗಿನ ವಿಳಾಸವನ್ನು ಸಂಪರ್ಕಿಸಿ. 947 3ನೇ ಮುಖ್ಯ ರಸ್ತೆ, ವಿಜಯನಗರ, ಬೆಂಗಳೂರು 560040. ಸಂಪರ್ಕ ಸಂಖ್ಯೆ 080 233 83 004.